ಫಸ್ಟ್ ಕನ್ನಡದ ಇದೇ ಕ್ರೈಮ್ ಅಂದರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಸಿಲಿಕಾನ್ ಸಿಟಿ ಬೆಂಗಳೂರು ಐಟಿ ಬಿಟಿಗಳ ತವರೂರು. ದೇಶ ವಿದೇಶಗಳಿಂದ ಕನಸು ಹೊತ್ತು ಬರುವ ಯುವ ಜನತೆಗೆ ಇದೊಂದು ಸ್ವರ್ಗ. ಆದರೆ ಇದೇ ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾದಲ್ಲಿರೋ ಒಂದು ಐಷಾರಾಮಿ ವಿಲ್ಲಾ ಹತ್ತಾರು ಯುವತಿಯರ ಪಾಲಿಗೆ ನರಕ ಆಗಿತ್ತು. ಹೊರ ರಾಜ್ಯದಿಂದ ವಿದ್ಯಾಭ್ಯಾಸಕ್ಕಂತ ಬರ್ತಾ ಇದ್ದ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡ್ತಾ ಇದ್ದ ಒಂದು ವಿಕೃತ ಜಾಲ ಅವರ ಅಮಾಯಕತೆಯನ್ನೇ ಬಂಡವಾಳ ಮಾಡಿಕೊಂಡಿತ್ತು. ಇವತ್ತು ನಾವು ನಿಮ್ಮ ಮುಂದೆ ಬಿಚ್ಚಿಡ್ತಾ ಇರುವ ವಿಚಾರ ಕೇವಲ ಒಂದು ಅಪರಾಧದ ಕಥೆಯಲ್ಲ, ಬದಲಾಗಿ ನಮ್ಮ ವ್ಯವಸ್ಥೆಯ ಲೋಪ, ಕಾಮುಕರ ಹಟ್ಟಹಾಸ ಮತ್ತು ಪ್ರಭಾವಿಗಳ ನೆರಳಿನಲ್ಲಿ ನಡೀತಾ ಇರುವ ಕರಾಳ ದಂಧೆಯ ಅಸಲಿ ಮುಖ. ಇನ್ಸ್ಟಾಗ್ರಾಮ್ನಲ್ಲಿ ಫ್ರೆಂಡ್ಶಿಪ್ಪು, ಪಾರ್ಟಿ ನೆಪದಲ್ಲಿ ಆಹ್ವಾನ, ಡ್ರಿಂಕ್ಸ್ನಲ್ಲಿ ಡ್ರಗ್ಸು, ಆಮೇಲೆ ಪ್ರಜ್ಞೆ ತಪ್ಪಿಸಿ ಸಾಮೂಹಿಕ ಅತ್ಯಾಚಾರ. ಇದು ಯಾವುದೋ ಸಿನಿಮಾದ ಕಥೆಯಲ್ಲ, ಬೆಂಗಳೂರಿನ ಅಮೃತಹಳ್ಳಿಯ ವಿಲ್ಲಾ ಒಂದರಲ್ಲಿ ನಡೆದ ರಿಯಲ್ ಕ್ರೈಮ್ ಸ್ಟೋರಿ. ಬರೋಬ್ಬರಿ 19 ಯುವತಿಯರು ಈ ಕಾಮುಕರ ಬಲೆಗೆ ಬಿದ್ದಿದ್ದಾರೆ ಅನ್ನೋ ಆಘಾತಕಾರಿ ಸತ್ಯ ಈಗ ಬಯಲಾಗಿದೆ. ನಿಖಿಲ್ ಮತ್ತು ಡಿಕ್ಸನ್ ಅನ್ನೋ ಮೃಗಗಳ ರಕ್ತ ಸಿಕ್ತ ಭೇಟಿಯ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ. ಈ ಎಪಿಸೋಡನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಆರೋಪಿಗಳ ಹೆಸರು ನಿಖಿಲ್ ಮತ್ತು ಡಿಕ್ಸನ್ ಸ್ಯಾಂಡೋ. ಇವರೇ ಈ ಕರಾಳ ಜಾಲದ ರೂವಾರಿಗಳು. ಸಕಲೇಶ್ಪುರ ಮೂಲದ ನಿಖಿಲ್ ಈ ದಂಧೆಯ ಮಾಸ್ಟರ್ ಮೈಂಡ್ ಆಗಿದ್ದರೆ, ಪಶ್ಚಿಮ ಬಂಗಾಳದ ಮೂಲದ ಡಿಕ್ಸನ್ನು ಆತನ ಬಲಗೈ ಬಂಟನಾಗಿದ್ದ. ಇವರ ಟಾರ್ಗೆಟು ಲೋಕಲ್ ಹುಡುಗಿಯರಲ್ಲ, ಬದಲಾಗಿ ಹೊರ ರಾಜ್ಯದಿಂದ ಬೆಂಗಳೂರಿಗೆ ಓದೋದಿಕ್ಕೆ ಬಂದ ಇಲ್ಲಿನ ವ್ಯವಸ್ಥೆಯ ಬಗ್ಗೆ ಅಷ್ಟಾಗಿ ಅರಿವಿಲ್ಲದ ಒಬ್ಬಂಟಿ ವಿದ್ಯಾರ್ಥಿನಿಯರು. ಇವರು ಮೊದಲು ಇನ್ಸ್ಟಾಗ್ರಾಮ್ನಲ್ಲಿ ನಕಲಿ ಪ್ರೊಫೈಲ್ಗಳು ಅಥವಾ ತಮ್ಮದೇ ಐಷಾರಾಮಿ ಫೋಟೋಗಳನ್ನು ಹಾಕಿ ಯುವತಿಯರಿಗೆ ಗಾಳ ಆಗ್ತಾ ಇದ್ರು. ಫೋಟೋಶೂಟು, ಮಾಡಲಿಂಗ್ ಅಥವಾ ಹೈಫೈ ಪಾರ್ಟಿಗಳ ಆಮಿಷ ಹೊಡ್ತಾ ಇದ್ರು. ಈ ವಂಚಕರು ಎಷ್ಟು ಬುದ್ಧಿವಂತರು ಅಂತಂದರೆ, ಮೊದಲ ಭೇಟಿಯಲ್ಲೇ ಇವರು ತಮ್ಮ ಅಸಲಿ ಮುಖವನ್ನು ತೋರಿಸ್ತಾ ಇರಲಿಲ್ಲ. ಮೊದಲು ಪ್ರತಿಷ್ಠಿತ ಪಬ್ಗಳು, ಕೆಫೆಗಳಲ್ಲಿ ಭೇಟಿ ಆಗ್ತಾ ಇದ್ರು. ಅಲ್ಲಿ ಅತ್ಯಂತ ಸಭ್ಯರಂತೆ ವರ್ತನೆ ಮಾಡಿ ಹುಡುಗಿಯರ ನಂಬಿಕೆಯನ್ನು ಗಳಿಸ್ತಾ ಇದ್ರು. ಒಮ್ಮೆ ವಿಶ್ವಾಸ ಮೂಡಿದ ಮೇಲೆ ಆಫ್ಟರ್ ಪಾರ್ಟಿ ನೆಪದಲ್ಲಿ ಇವರ ಅಸಲಿ ಆಟ ಶುರು ಆಗ್ತಾ ಇತ್ತು. ಅದೇ ಈ ಮಾಯಾವಿಲ್ಲದ ಕರಾಳ ಅಧ್ಯಾಯ. ಫೆಬ್ರವರಿ 14 ಪ್ರೇಮಿಗಳ ದಿನ. ತಮಿಳುನಾಡು ಮೂಲದ ಕೇವಲ 5 ತಿಂಗಳ ಹಿಂದಷ್ಟೇ ಬೆಂಗಳೂರಿಗೆ ಬಂದಿದ್ದ 19 ವರ್ಷದ ಪ್ರಥಮ ವರ್ಷದ BA ವಿದ್ಯಾರ್ಥಿನಿ ಇವ್ರ ಬಲೆಗೆ ಬೀಳ್ತಾಳೆ. ಜನವರಿಯಲ್ಲಿ ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯವಾಗಿದ್ದ ಡಿಕ್ಸನ್ನು ಆಕೆಯನ್ನು ಪ್ರೀತಿ ಮಾಡುವ ನಾಟಕ ಆಡಿ ಜಕ್ಕೂರು ಅಮೃತಹಳ್ಳಿ ಬಳಿ ಇರುವ ರೆಕ್ಸಾ ವಿಲ್ಲಾಗೆ ಪಾರ್ಟಿಗೆ ಅಂತ ಕರೀತಾನೆ. ಫೆಬ್ರವರಿ 15ರ ಮುಂಜಾನೆ ತನ್ನ ಸ್ನೇಹಿತನ ಜೊತೆಗೆ ಆಕೆ ಅಲ್ಲಿಗೆ ಹೋಗ್ತಾಳೆ. ಅಲ್ಲಿ ಡಿಕ್ಸನ್ನು ತನ್ನ ಬಾಸು ನಿಖಿಲ್ನನ್ನು ಪರಿಚಯ ಮಾಡಿಕೊಡ್ತಾನೆ. ಯಾವಾಗ ಈ ಯುವತಿ ಇವರ ಲೈಂಗಿಕ ಇಚ್ಛೆಗೆ ಒಪ್ಪೋದಿಲ್ವೋ ಆಗ ಆಕೆಗೆ ಬಲವಂತವಾಗಿ ಗುಲಾಬಿ ಬಣ್ಣದ ಮಾತ್ರೆ ಒಂದನ್ನು ಕೊಡಲಾಗ್ತದೆ. ಆಕೆ ಪ್ರಜ್ಞೆ ತಪ್ತಾ ಇದ್ದಂಗೆನೆ ವಿಲ್ಲಾದ ಕೊಠಡಿಯಲ್ಲಿ ಆ ಇಬ್ಬರು ಕಾಮುಕರು ಆಕೆ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗ್ತಾರೆ. ಈ ಪಾಪಿಗಳ ಕೃತ್ಯ ಕೇವಲ ಅತ್ಯಾಚಾರಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ. ಪ್ರಜ್ಞೆ ತಪ್ಪಿದ ಯುವತಿಯರ ಬೆತ್ತಲೆ ವಿಡಿಯೋ ಮತ್ತು ಫೋಟೋಗಳನ್ನ ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿತಾ ಇದ್ರು. ಮರುದಿನ ಬೆಳಿಗ್ಗೆ ಎದ್ದಾಗ ಏನೂ ಗೊತ್ತಿಲ್ದಂಗೆನೆ ನಾಟಕ ಆಡ್ತಾ ಇದ್ರು. ನಾವೆಲ್ಲರೂ ಕುಡಿದಿದ್ವಿ, ನಶೆಯಲ್ಲಿದ್ವಿ, ಏನಾಗಿದೆ ಅಂತ ನಮಗೂ ಗೊತ್ತಿಲ್ಲ ಅಂತ ಕತೆ ಕಟ್ತಾ ಇದ್ರು. ಯಾವಾಗ ಯುವತಿಯರು ಪ್ರಶ್ನೆ ಮಾಡ್ತಾ ಇದ್ರೋ ಆಗ ಶುರುವಾಗ್ತಿತ್ತು ಅಸಲಿ ಬ್ಲ್ಯಾಕ್ ಮೇಲ್. ನಿನ್ನ ವಿಡಿಯೋ ಫೋಟೋಗಳು ನಮ್ಮ ಬಳಿ ಇದ್ದಾವೆ, ಪೊಲೀಸರಿಗೆ ಹೇಳಿದರೆ ಇಂಟರ್ನೆಟ್ನಲ್ಲಿ ಲೀಕ್ ಮಾಡ್ತೀವಿ, ನಿನ್ನನ್ನು ಕೊಲೆ ಮಾಡಿಸ್ತೀವಿ ಅಂತ ಬೆದರಿಸ್ತಾ ಇದ್ರು. ಮರ್ಯಾದೆಗೆ ಹಂಚಿದ ಅನೇಕ ಯುವತಿಯರು ಈ ಬಗ್ಗೆ ದೂರು ನೀಡೋದಕ್ಕೆ ಹಿಂದೇಟು ಆಗ್ತಾ ಇದ್ರು. ಈ ಭಯವನ್ನೇ ಬಂಡವಾಳ ಮಾಡಿಕೊಂಡ ಈ ಕಾಮುಕರು ಅದೇ ಯುವತಿಯರನ್ನು ಮತ್ತೆ ಮತ್ತೆ ತಮ್ಮ ಕಾಮದಾಹಕ್ಕೆ ಬಳಸ್ಕೊಳ್ತಾ ಇದ್ರು. And Nikhil and Dixon, both of them are at fault. I'm standing up because I think I need justice and I think I deserve justice because I'm not the only girl who they have done this to. First of all, Dixon made me fall in love with him. He trapped me. He called me every day, texted me every day, and I have the whole call history with me. He made me love him, made me go to that villa, and both of them did things to me. Where is the villa? The villa is in Jaipur. It's called Rex Villa, and they do this to multiple people. And there was another girl with me too. There were multiple girls, right? Nobody's ready to stand up, so I'm going to do it today. So first of all, they give girls pills, they mix it in the water, they forcefully give it in the mouth, and I don't exactly know what pill that is. It's something pink color, and I felt really dizzy. I felt really off and weird. And Dixon took me to the room downstairs because I remember fully clearly. And then Nikhil followed him behind. There was Nikhil, Dixon, and me. Dixon starts doing things to me which I'm not comfortable with. I keep telling him to take Nikhil out of the room, but he does not. Nikhil wakes up, throws a condom at my bed, and I'm half naked. He tells Dixon to penetrate me.
ಸದ್ಯ ದೂರು ಕೊಟ್ಟಿರುವ 19 ವರ್ಷದ ಯುವತಿ ಪೊಲೀಸರಿಗೆ ಕೊಟ್ಟಿರುವ ಮಾಹಿತಿಯನ್ನು ಕೇಳಿದರೆ ಇಡೀ ವ್ಯವಸ್ಥೆನೇ ಬೆಚ್ಚಿ ಬೀಳುವಂಗಿದೆ. ಆಕೆಯ ಪ್ರಕಾರ ಬರೋಬ್ಬರಿ 19 ಯುವತಿಯರು ಇದೇ ರೀತಿ ಈ ಜಾಲದ ಬಲೆಗೆ ಬಿದ್ದು ದೌರ್ಜನ್ಯಕ್ಕೊಳಗಾಗಿದ್ದಾರೆ. ಹಾಗಾದರೆ ಈ ಕಾಮುಕರಿಗೆ ಇಷ್ಟೊಂದು ಧೈರ್ಯ ಕೊಟ್ಟಿದ್ದಾದರೂ ಯಾರು? ಯಾವುದೇ ಕ್ರಿಮಿನಲ್ಲು ಎಷ್ಟೇ ಬುದ್ಧಿವಂತನಾಗಿದ್ದರೂ ಯಾವುದಾದ್ರೂ ಒಂದು ತಪ್ಪನ್ನು ಮಾಡೇ ಮಾಡ್ತಾನೆ. ಇಲ್ಲಿ ಆರೋಪಿಗಳು ತಮ್ಮನ್ನು ತಾವು ಅತಿಯಾದ ಬುದ್ಧಿವಂತರು ಅಂತ ಭಾವಿಸಿದ್ರು. ಅತ್ಯಾಚಾರಕ್ಕೊಳಗಾದ ಯುವತಿ ಫೆಬ್ರವರಿ 18ನೇ ತಾರೀಕು ತನ್ನ ಮೇಲಾದ ದೌರ್ಜನ್ಯದ ಬಗ್ಗೆ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೋಸ್ಟನ್ನು ಹಾಕ್ತಾಳೆ. ಇದು ವೈರಲ್ ಆಗ್ತಾ ಇದ್ದಂಗೆ ಬೆಚ್ಚಿ ಬಿದ್ದ ಆರೋಪಿ ನಿಖಿಲು ತಾನು ಬಚಾವಾಗೋದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾನೆ. ಅದೇ ಸುಲಿಗೆಯ ಕಟ್ಟುಕತೆ. ಫೆಬ್ರವರಿ 21ನೇ ತಾರೀಕು ಆರೋಪಿ ನಿಖಿಲು ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು FIR ಅನ್ನು ಮಾಡ್ತಾನೆ. ಆತನ ದೂರಿನ ಸಾರಾಂಶ ಏನಂದರೆ, ನಾನು ಸೆಕೆಂಡ್ ಹ್ಯಾಂಡ್ ಕಾರ್ ಬಿಸ್ನೆಸ್ಮನ್ ಮಾಡ್ತೀನಿ, ವಿಲ್ಲಾವನ್ನು ಪಾರ್ಟಿಗಳಿಗೆ ಬಾಡಿಗೆಗೆ ಅಂತ ಕೊಡ್ತೀನಿ. ಡಿಕ್ಸನ್ ಆ ವಿಲ್ಲಾವನ್ನು ಬುಕ್ ಮಾಡಿದ್ದ. ಪಾರ್ಟಿಯಲ್ಲಿ ಆ ಯುವತಿ ತಾನಾಗಿಯೇ ಸಲಿಗೆಯಿಂದ ವರ್ತನೆ ಮಾಡಿದ್ಲು. ಕಾರ್ನಲ್ಲಿ ಡ್ರಾಪ್ ಮಾಡುವಾಗ ತನ್ನನ್ನು ತಾನು ಶುಗರ್ ಬೇಬಿ ಅಂತ ಕರೆದುಕೊಂಡ್ಲು ಮತ್ತು ತನಗೆ ಶುಗರ್ ಡ್ಯಾಡಿ ಬೇಕಾಗಿದೆ, ಹುಡುಕಿ ಕೊಡಿ ಅಂತ ಕೇಳಿದ್ಲು. ಇದಾದ ಬಳಿಕ ರಾಜ್ ನ್ಯೂಸ್ನ ಕ್ರೈಮ್ ಬ್ಯೂರೋ ಹೆಡ್ ಇಮ್ರಾನ್ ಅಂತ ಹೇಳ್ಕೊಂಡ ಪತ್ರಕರ್ತನೊಬ್ಬ ಕರೆ ಮಾಡಿ ಯುವತಿಗೆ ಹಣ ಕೊಡಿ, ಸೆಟಲ್ಮೆಂಟ್ ಮಾಡಿಕೊಳ್ಳುವಂತೆ ಬೆದರಿಸಿದ್ದಾನೆ. TV ಪ್ರೊಮೋ ಬಿಡೋದಾಗಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ಇದು ಆರೋಪಿಗಳು ಕೊಟ್ಟಿರೋ ಕಂಪ್ಲೇಂಟು. ಒಬ್ಬ ಅತ್ಯಾಚಾರದ ಆರೋಪಿ ಸಂತ್ರಸ್ತೆಯನ್ನೇ ದೋಷಿಯನ್ನಾಗಿಸಲು ಏನಾದ ಅತ್ಯದ್ಭುತ ಸ್ಕ್ರಿಪ್ಟ್ ಇದು. ಯುವತಿ ದೂರು ಕೊಡುವ ಮೊದಲೇ ಆಕೆಯ ಚಾರಿತ್ರ್ಯ ವಧೆ ಮಾಡೋದಕ್ಕೆ ಶುಗರ್ ಬೇಬಿ ಅನ್ನೋ ಪದವನ್ನು ಉದ್ದೇಶಪೂರ್ವಕವಾಗಿ ಬಳಸಿದ್ದಾನೆ. ತಾನು ಅಮಾಯಕ ಅಂತ ಬಿಂಬಿಸ್ಕೊಳ್ಳೋದಕ್ಕೆ ಸುಲಿಗೆಯ ದೂರು ಕೊಟ್ಟಿದ್ದಾನೆ. ಆದರೆ ಫೆಬ್ರವರಿ 17ರಂದೇ ಯುವತಿ ಆಸ್ಪತ್ರೆಗೆ ದಾಖಲಾಗಿ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿಸ್ಕೊಂಡಿರ್ತಾಳೆ. ಆಕೆಯ ದೇಹದಲ್ಲಿದ್ದ ಗಾಯಗಳು ಮತ್ತು ಡ್ರಗ್ಸ್ನ ಅಂಶಗಳು ಆರೋಪಿಗಳ ಬಣ್ಣವನ್ನು ಬಯಲು ಮಾಡಿದ್ದಾವೆ. ಅಂತಿಮವಾಗಿ ಯುವತಿಯ ದೂರಿನ ಮೇರೆಗೆ ಅಮೃತಹಳ್ಳಿ ಪೊಲೀಸರು ಈ ಕಾಮುಕರನ್ನು ಅರೆಸ್ಟ್ ಮಾಡಿದ್ದಾರೆ. ಇದೆಲ್ಲದರ ನಡುವೆ ನಮ್ಮನ್ನು ಕಾಡ್ತಾ ಇರುವ ಅತಿ ದೊಡ್ಡ ಪ್ರಶ್ನೆ ಏನಂದರೆ, ಈ ದಂಧೆ ಇಷ್ಟು ದಿನಗಳ ಕಾಲ ರಾಜಾರೋಷವಾಗಿ ನಡೆಯೋದಕ್ಕೆ ಹೇಗೆ ಸಾಧ್ಯ ಆಯಿತು? ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದಾಗ ಸಿಕ್ಕ ಸತ್ಯ ನಿಜಕ್ಕೂ ಆಘಾತಕಾರಿ. ಈ ಮೋಜು ಮಸ್ತಿ ಅತ್ಯಾಚಾರ ಡ್ರಗ್ಸ್ ಪಾರ್ಟಿಗಳಿಗೆ ಅಡ್ಡೆಯಾಗಿದ್ದ ಈ ರೆಕ್ಸ್ ವಿಲ್ಲಾ ಸೇರಿರೋದು ಬೇರೆ ಯಾರಿಗೂ ಅಲ್ಲ, ಒಬ್ಬ IPS ಆಫೀಸರ್ಗೆ. ಈಗ ಅತ್ಯಾಚಾರ ನಡೆದಿರೋ ವಿಲ್ಲಾ IPS ಅಧಿಕಾರಿಯೊಬ್ಬರ ಆಸ್ತಿ. ಈ ವಿಲ್ಲಾ ದೀರ್ಘಕಾಲದಿಂದ ಕಾಲೇಜು ವಿದ್ಯಾರ್ಥಿಗಳಿಗೆ ಡ್ರಗ್ಸ್ ಮತ್ತು ಅನೈತಿಕ ಚಟುವಟಿಕೆಗಳ ಹಾಟ್ಸ್ಪಾಟ್ ಆಗಿತ್ತು ಅಂತ ಹೇಳಲಾಗ್ತಾ ಇದೆ. ಈ ಮೊದಲು ಅನೇಕ ಬಾರಿ ಅಲ್ಲಿನ ಸ್ಥಳೀಯರು ಇಲ್ಲಿನ ಗಲಾಟೆಗಳ ಬಗ್ಗೆ ದೂರು ಕೊಟ್ಟಿರ್ತಾರೆ. ಆದರೆ ಇದು ಪೊಲೀಸ್ ಅಧಿಕಾರಿಯ ವಿಲ್ಲಾ ಅನ್ನೋ ಒಂದೇ ಕಾರಣಕ್ಕೆ ಸ್ಥಳೀಯ ಪೊಲೀಸರು ಇತ್ತ ಸುಳಿಯುವ ಸಾಹಸ ಮಾಡಿರಲಿಲ್ಲ ಅಂತ ಆರೋಪ ಮಾಡಲಾಗ್ತಾ ಇದೆ. ಕಾನೂನು ಎಲ್ರಿಗೂ ಒಂದೇ ಅಲ್ವಾ? ಒಬ್ಬ ಸಾಮಾನ್ಯ ನಾಗರಿಕನ ಮನೆಯಲ್ಲಿ ಇಂತಹ ಕೃತ್ಯ ನಡೆದಿದ್ರೆ ಪೊಲೀಸರು ಸುಮ್ಮನೆ ಇರ್ತಾ ಇದ್ರಾ? ಆರೋಪಿಗಳಾದ ನಿಖಿಲ್ ಮತ್ತು ಡಿಕ್ಷನ್ಗೆ ಇದು IPS ಅಧಿಕಾರವಿಲ್ಲ ಅನ್ನೋದು ಮೊದಲೇ ಗೊತ್ತಿತ್ತು. ಇಲ್ಲಿ ಯಾವುದೇ ಕಾರಣಕ್ಕೂ ಪೊಲೀಸರು ರೇಡ್ ಮಾಡೋದಿಲ್ಲ ಅನ್ನೋ ಧೈರ್ಯ ಈ ಕಾಮುಕರಿಗೆ ಇಷ್ಟೊಂದು ಯುವತಿಯರ ಜೀವನ ಹಾಳು ಮಾಡೋದಕ್ಕೆ ಪ್ರೇರಣೆ ಕೊಡ್ತು. ವರದಿಗಳ ಪ್ರಕಾರ ಈ ವಿಲ್ಲಾದ ಪಾರ್ಟಿಗಳಿಗೆ ಕೆಲವು ರಾಜಕಾರಣಿಗಳು ಹಾಗೂ ಇತರ ಪೊಲೀಸ್ ಅಧಿಕಾರಿಗಳು ಕೂಡ ಭೇಟಿ ಕೊಡ್ತಾ ಇದ್ರು ಅನ್ನೋ ಗುಮಾನಿ ಇದೆ. ಈ ಮಾದಕ ಜಾಲದ ಹಿಂದೆ ಕೇವಲ ಈ ಇಬ್ಬರು ಮಾತ್ರ ಇದ್ದಾರಾ, ಅಥವಾ ಯಾವುದಾದ್ರೂ ದೊಡ್ಡ ಕಾಣದ ಕೈಗಳು ಇವರನ್ನು ಆಡಿಸ್ತಾ ಇದ್ದಾವ ಅನ್ನೋ ಪ್ರಶ್ನೆಗಳು ಕೂಡ ಎದ್ದಿವೆ. ಇದೀಗ ಪೊಲೀಸ್ ಆಯುಕ್ತರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ. ನಮಗೆ ಬೇಕಾಗಿರೋದು ಕೇವಲ ಭರವಸೆಗಳಲ್ಲ, ದಿಟ್ಟ ಕ್ರಮ. ಅತ್ಯಾಚಾರ ಎಸಗಿದ ನಿಖಿಲ್ ಮತ್ತು ಡಿಕ್ಸನ್ಗೆ ಕಠಿಣ ಶಿಕ್ಷೆ ಆಗಬೇಕು. ಉಳಿದ 18 ಸಂತ್ರಸ್ತ ಯುವತಿಯರಿಗೆ ಸಾಂತ್ವನ ಮತ್ತು ನ್ಯಾಯ ಒದಗಿಸೋದಕ್ಕೆ ಪೊಲೀಸರು ಅವರಿಗೆ ರಕ್ಷಣೆ ನೀಡಿ ಅವರ ಹೇಳಿಕೆಗಳನ್ನು ಪಡಿಬೇಕು. ಹೊರ ರಾಜ್ಯದಿಂದ ಓದೋದಕ್ಕೆ ಬರುವ ಹೆಣ್ಣು ಮಕ್ಕಳ ರಕ್ಷಣೆ ಹೊಣೆ ಈ ರಾಜ್ಯದ ಪೊಲೀಸ್ ವ್ಯವಸ್ಥೆಯ ಮೇಲಿದೆ. ರಕ್ಷಕರೇ ಭಕ್ಷಕರಾದರೆ ನ್ಯಾಯ ಕೇಳೋದಕ್ಕೆ ಜನ ಎಲ್ಲಿಗೆ ಹೋಗಬೇಕು? ಕಾದ್ ನೋಡೋಣ. ಕಾನೂನು IPS ಅಧಿಕಾರಿ ಮುಂದೆಯೂ ತನ್ನ ಶಕ್ತಿ ಪ್ರದರ್ಶನ ಮಾಡ್ತದ, ಅಥವಾ ಕೇವಲ ಈ ಇಬ್ಬರು ಆರೋಪಿಗಳ ಬಂಧನದ ಜೊತೆಗೆ ಈ ಪ್ರಕರಣವನ್ನು ಮುಚ್ಚಿ ಹಾಕಲಾಗ್ತದ ಅನ್ನೋದನ್ನು ಕಾದ್ ನೋಡೋಣ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಇದೇ ಕ್ರೈಮ್ ಅಂದರೆ ಕಾರ್ಯಕ್ರಮ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.